यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಾನು ಸಂತೋಷ್ ಟಕ್ಕೆ ಭಾರತೀಯ ದ್ರಾವಿಡ ದಲಿತ ಸೈನ್ಯ ರಾಜ್ಯ ಉಪಾಧ್ಯಕ್ಷ. ಸಮಸ್ಯೆ ಏನಂದ್ರೆ ಪಣಗನಹಳ್ಳಿಯಲ್ಲಿ ಜನನಿ ಫೈನಾನ್ಸ್ ಒಂದು ಬಡವರಿಗೆ ಅನ್ಯಾಯ ಮಾಡ್ಕೊತ ಹೋಗ್ತಿರುವಂತ ಬಡವರು ಇವರು ಈಗಾಗಲೇ 7 ಕಂತು ಡ್ಯೂ ಐತೆ ಅಂತೇಳಿ ಮನಿ 7 ತಿಂಗಳಿಂದ ಬಂದು ಸೀಜ್ ಮಾಡಿದ್ದಾರೆ. ಪ್ರತಿ ತಿಂಗಳು ಬೇರೆ ಬೇರೆ ಬಂದಿರ್ತಾರೆ ಏಜೆಂಟ್ ರೊಕ್ಕ ತಗೋತಾರ ಅವ್ರ ಕಡೆದಿಂದ ಬಡವ್ರ ಕಡೆ ತಗೊಂಡೋಗಿ ಅವ್ರು ಬ್ಯಾಂಕಿಗೆ ಕಟ್ಟಂಗಿಲ್ಲ. ಬ್ಯಾಂಕಿಗೆ ಕಟ್ಟಲಾರ್ದೆ ಅವ್ರಿಗೆ ಪಾಪ ಮುಗ್ಧರು ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರು ಕಟ್ಟಿರ್ತಾರ ಅಂತ ಅವ್ರು ಸುಮ್ ಕೂತಿದಾರ ಅವ್ರ ಮನೆಯಲ್ಲಿ. ಆಮೇಲೆ ಅವರು ಜನನಿ ಫೈನಾನ್ಸ್ ಬ್ಯಾಂಕ್ಲಿಂದ 3 ನೋಟಿಸ್ ಕಳಿಸ್ಯಾರ ಇವ್ರಿಗೆ. ಕಳಿಸಿಗೆಸಿಂದ ಆದ್ರ ಪಾಪ ಅವ್ರಿಗೆ ಓದಾಕ್ ಬರಂಗಿಲ್ಲ. ಅವ್ರು ರಿಸಿಟ್ ತಗೊಂಡ್ ಕೇಸಿಂದ ಹಂಗೆ ಇಟ್ಕೊಂಡಾರ ಅವರು. ಲಾಸ್ಟಿಗೆ ಏನೈತೆ ಒಮ್ಮೆ ಇವ್ರದೇ ಅಂತಲ್ಲ ಇನ್ನೊಬ್ಬರು ಅವರು ಹಾಸ್ಪಿಟಲ್ ನಲ್ಲಿ 2-3 ದಿವಸದಿಂದ ಅವರು ಇಸಾ ಕುಡಿದ ಕೇಸಿಂದ ಅವರು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ರು. ಏನೋ ದೇವರ ದಯದಿಂದ ಅವನು ಬದುಕಿ ಉಳಿದು ಬಂದಿದ್ದಾನೆ. ಇದೇ ರೀತಿ ಫೈನಾನ್ಸ್ ದವರು ಪ್ರತಿ ಸಲ ಇಲ್ಲಿ ನನ್ನ ಬಳಿ ಡಾಕ್ಯುಮೆಂಟ್ಸ್ ನಾನಾಂತರದ ಜನರದ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಬ್ಬರಿಗೆ ಹಿಂಗೆ ಮಾಡ್ತಾರ. ಯಾರು ಬರ್ತಾರ ಬಂದ್ ಕೇಸಿಂದ ಅಲ್ಲಿ ದುಡ್ಡು ತಗೊಂಡ್ ಹೋಗ್ತಾರ, ತಗೊಂಡ್ ಹೋಗಿ ಕೇಸಿಂದ ಅಲ್ಲಿ ಫೈನಾನ್ಸ್ ಕಟ್ಟಂಗಿಲ್ಲ. ಪಾಪ ಮುಗ್ಧರಿಗೆ ಏನ್ ಮಾಡಿಬಿಡ್ತಾರ, ಅಲ್ಲಿರೋರಿಗೆ ಹೋಗಿ ಕೇಸಿಂದ ಏನ್ ಮಾಡ್ತಾ ಬಿಡ್ತಾರ, ಅವ್ರು ಬರೋದು ಅವ್ರ ಮನಿ ಸೀಜ್ ಮಾಡ್ತಾರ. ಈ ತರ ಅವ್ರಿಗೆ ನೋಟಿಸ್ ಕೊಡೋದು. ಇವು ಪ್ರತಿ ಎಲ್ಲ ಏನಾರ ಇವ್ರು ಯಾರ್ಯಾರು ಅವ್ರ ಕೈಯಲ್ಲಿ ರೊಕ್ಕ ಕೊಟ್ಟಿದಾರಲ್ಲ ಅವರೇ ಖುದ್ದಾಗಿ ಅವ್ರ ಫೈನಾನ್ಸ್ಗೆ ಇವ್ರು ಅರ್ಜಿ ಕೊಟ್ಟಿದ್ದಾರೆ. ಆದ್ರೆ ಇವ್ರ ಅರ್ಜಿಗೂ ಅವ್ರು ಏನು ಉತ್ತರ ಕೊಟ್ಟಿಲ್ಲ. ಪ್ರತಿ ಸಲ ಫೈನಾನ್ಸ್ ಇದೇ ತರ. ಮತ್ತು ಆ ಫೈನಾನ್ಸ್ ಬಡ್ಡಿ ಎಷ್ಟಿದೆ ಅಂದ್ರೆ 25 ರೂಪಾಯಿ ಬಡ್ಡಿ ಇದೆ. ಹೊರಗಡೆ ಬಡ್ಡಿನೂ ಅಟ್ಟು ಕೊಡಂಗಿಲ್ಲ. ಈ ಫೈನಾನ್ಸ್ ಬಡ್ಡಿ ಅಷ್ಟು ಇದು ಇರುತ್ತೆ. ನಮ್ ಬಿಜಾಪುರ್ನಲ್ಲಿ ಈ ಜನನಿ ಬ್ಯಾಂಕ್ ಬಂದ್ ಆಗ್ಬೇಕು. ನಾವು DC ಸಾಹೇಬರಿಗೆ ಬಂದ್ ಕೇಸಿಂದ ನಾವು ಚರ್ಚೆ ಮಾಡ್ತೀವಿ. ಸೋಮವಾರ ದಿವಸ ನಾವು ಸಂಘಟನೆ ವತಿಯಿಂದ ಬಂದು ಚರ್ಚೆ ಮಾಡಿ ಕೇಸಿಂದ ನಾವು ಸಂಘಟನೆ ವತಿಯಿಂದ ಲೆಟರ್ ಕೊಡ್ತೀವಿ. ನಮ್ಮ ಬಿಜಾಪುರ್ನಲ್ಲಿ ಜನನಿ ಫೈನಾನ್ಸ್ ಬಂದ್ ಆಗ್ಬೇಕು. ಯಾಕಂದ್ರ ಪಾಪ ಬಡವರಿಗೆ ಮುಗ್ಧರೆ ಅವ್ರಿಗೆ ಏನೂ ಗೊತ್ತಿಲ್ಲ. ಇವ್ರು ನೋಡ್ರಿ ಪಾಪ 7 ತಿಂಗಳಾಯ್ತು, ಎಲ್ಲ 7 ತಿಂಗಳ ಡ್ಯೂ ಆಗೈತೆ ಅಂತ ಬಂದ್ ಮನಿ ಯೂಸ್ ಮಾಡ್ಯಾರ. ಇವ್ರ ಮನಿ ಮುಂದೆ ಜೋಪಡಿ ಹೊಡ್ಕೊಂಡ್ ಕೂತಾರ. ಮಕ್ಳು ಅದಾವ, ಮರಿಗಳು ಅದಾವ. ಮಳೆಯಾಗ ಕೂತ್ಕಿಸಿಂದ ಅವ್ರು ಜೀವನ ಮಾಡ್ಲಾಕತ್ತಾರ. ಬಡವರಿಗೆ ಇಂತ ಮಾಡಿದ್ರ ಅವ್ರಿಗೆ ಫೈನಾನ್ಸ್ ದವ್ರಿಗೆ ಅವ್ರಿಗೆ ಅಧಿಕಾರ ಯಾರು ಕೊಟ್ರ ಅವ್ರಿಗೆ ಸೀಜ್ ಮಾಡ್ಲಕ್ಕ? ಫೈನಾನ್ಸ್ ದವ್ರಿಗೆ ಅಧಿಕಾರನೂ ಇಲ್ಲ ಅವ್ರಿಗೆ ಹೋಗಿ ಮನಿ ಸೀಜ್ ಮಾಡ್ಲಕ್ಕ. ಪ್ರತಿಯೊಬ್ಬ ಅವನೇ ಬರ್ತಾನತ್ತ ಅಲ್ಲೇ ಮುಳವಾಡದಾಗ ಐತತ್ತ ಅವ್ನ ಮನಿ. ಅವ್ನ ಹೆಸರೆಲ್ಲ ಗೊತ್ತಿಲ್ಲ. ಪಾಪ ಅವ್ರು ಆಮೇಲೆ ಹೇಳ್ತಾರೆ. ಅವನು ಬಂದ್ ಕೇಸಿಂದ ಎಂಟ್ರಿ ಹೊಡ್ಕೊಂಡು ದಿನ ಮನಿ ಚಾವಿ ತಗೋತಾರ, ಫೋಟೋ ಹೊಡ್ಕೊಂಡು ಹೋಗ್ತಾನತ್ತ. ನಮಗ ದಿನ ನಿಮ್ 300 ರೂಪಾಯಿ ಕೊಡ್ಬೇಕಂತ ಹೇಳ್ತಾನತ್ತ ಅವ್ರ ಮನಿದವ್ರಿಗೆ. ದಿನ 300 ರೂಪಾಯಿ ಅಂದ್ರ ತಿಂಗಳಿಗೆ 9,000 ರೂಪಾಯಿ ಆಯ್ತು. ಅವ್ರು ಎಲ್ಲಿ ಕಟ್ಬೇಕು ಅವನಿಗೆ ಅನ್ಯಾಯ. ಇಂತ ಬಡವರಿಗೆ ಬಂದ್ ಕೇಸಿಂದ ದಬ್ಬಾಳಿಕೆ ಮಾಡ್ತಾರ ಇವ್ರು. 300 ರೂಪಾಯಿ ದಿನ ಕೊಡ್ಬೇಕಂತ ಹೇಳ್ತಾನ. ಅವ್ನು ಎಂಟ್ರಿ ಇರ್ತದತ್ತದು ಮನಿ ಬಂದ್ ಕೇಸಿಂದ. ಆ ಮನಿ ಒಂದ್ ಫೋಟೋ ಹೊಡ್ಕೊತಾನ, ಆ ಮನಿ ಒಂದ್ ಫೋಟೋ ಹೊಡ್ಕೊಂಡು ಎಂಟ್ರಿ ಮಾಡ್ಕೊಂಡು ಹೋಗ್ತಾನ ಅವನು. ದಯವಿಟ್ಟು ಆ ಜನನಿ ಫೈನಾನ್ಸ್ ಮ್ಯಾಗೆ ನಾವು ಈಗಾಗಲೇ ಕಂಪ್ಲೇಂಟ್ ಮಾಡಿದೀವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ. ದಯವಿಟ್ಟು SP ಸರ್ ಇದನ್ನು ಗಮನಕ್ಕೆ ತರ್ತೀವಿ ಮತ್ತು DC ಸರ್ಗೂ ಗಮನಕ್ಕೆ ತರ್ತೀವಿ. ಕೂಡಲೇ ಜನನಿ ಫೈನಾನ್ಸ್ ಮೇಲೆ ಅವ್ರು ಮಾಡ್ತಿರ್ತಂತ ಬಡವರ ಮೇಲೆ ದೌರ್ಜನ್ಯವನ್ನು ಅದು ನಿಲ್ಲಿಸಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ಆ ಫೈನಾನ್ಸ್ ಬಂದ್ ಮಾಡ್ಕೋಬೇಕಂತ ಕೇಳ್ತಾ ಇದೀವಿ. ನಾವು ಹನಗನಹಳ್ಳಿಯಿಂದ ಸರ್ ಮಾತಾಡೋದ್ರಿ. ನಮ್ಮ ಮನಿ ಸೀಜ್ ಮಾಡ್ಯಾರಿ. 7 ತಿಂಗಳಾತ್ರಿ ಮನಿ ಇಲ್ಲ, ಮಠ ಇಲ್ಲ. ನಾವ್ ಹೊರಗ್ ಕೂತೀವ್ರಿ. ಈಗ ಮನಿ ಇರಾಕ್ ಮನಿ ಇಲ್ರಿ ನಮಗ. ನಾವ್ ಬೀದಿಗೆ ಬಂದಿವ್ರಿ. ನಮಗ ಸಾವನ್ನ ಗತ್ತಿರಿ. ಈಗ ನಮ್ಗೆ ಏನು ಇಲ್ರಿ ನಮ್ಗೆ ಇರಾಕಿ. ಈಗ ನಮ್ಮ ಮಕ್ಕಳು ಮರಿ ತಗೊಂಡ್ ಕಿಸಿನ್ ಬಿಸಿಲಾಗ ಹೊರಗ್ ಅದೀವ್ರಿ. ನಾವ್ ಮಳೆಗಾಲ ಬಂದೈತಿ, ನಮ್ಗೆ ಇರಾಕ್ ಮನಿ ಇಲ್ರಿ. ಈಗ ನಮ್ಗೆ ಏನಾರ ಮಾಡಿ ಆಯಾ ದರ್ಸ್ಕೂತಿ ಕೊಡ್ರಿ ಸರ್. ನಮಗೀಗ ನಾವ್ ಬೀದಿಗೆ ನಿಂತೇವ್ರಿ. ನಮ್ ಕಡೆ ಏನೂ ಇಲ್ರಿ. ದುಡ್ಕೊಂಡ್ ತಿನ್ನೋರ್ ನಾವ್. ದಿನ ಒಬ್ರು ಬರ್ತಾರ, ತಿಂಗಳಿಗೆ ಒಬ್ರು ಬಂದ್ ಕಿಸಿಂದ ನಮ್ ಫೈನಾನ್ಸ್ ಐತಾರ್ರಿ. ರೊಕ್ಕ ತಗೊಂಡ್ ಹೋಗ್ತಾರ. ಯಾರು ಅನ್ನೋದು ಗೊತ್ತಿಲ್ರಿ. ಅವ್ರು ನಮ್ಗ ಸಂಘನು ಕಟ್ಕೊಂಡಿಲ್ಲ, ಏನೂ ಇಲ್ರಿ. ನಾವ್ ಹೊರಗ ಕೂತೀವ್ರಿ. ಈಗ ಏನೂ ಇಲ್ರಿ ನಮ್ಮ ಮನ್ಯಾಗ. ದಿನಕ್ಕೆ ಜಾಳ ಸುದ್ಕೆ ಇಲ್ರಿ. ಎಲ್ಲಾ ಕಿಲಿ ಹಾಕೊಂಡ್ ಹೋಗ್ಯಾರಿ ಅವ್ರೀಗ. ಎಲ್ಲ ಒಳಗ ಸಿಕ್ಕೊಂಡವ್ರಿ. ಇವ್ರಾಗ ಸೀರ್ ಸುದ್ಕೆ ಇಲ್ರಿ. ಮಂದಿ ಕೊಟ್ಟಾರ ನಮ್ಗಿಂತಾವ್ ಎಲ್ಲಾರು. ಈಗ ಏನು ಇಲ್ರಿ ನಮ್ಮದ. ನಾವ್ ಏನ್ ಮಾಡ್ಬೇಕ್ರಿ? ಈಗ ನಮಗ್ ಸಾವನ್ನ ಐತ್ ನೋಡ್ರಿ. ಊರ್ಲ ಹಾಕೊಳ್ದ ಒಂದ್ ಪಾಳೆ ಉಳ್ದತ್ರಿ. ಲೈಸಾ ಕುಡಿತೀವ್ರಿ ನಾವ್. ಫೈನಾನ್ಸ್ ಅವ್ರ ನಮ್ಗೆ ಇಟ್ಟು ತಂದ್ರಿ ಮಾಡತ್ತಾರ. ದಿನ ಬರ್ತಾನ್ರಿ ಮನಿಗ್ ಒಬ್ರು ಪುಂಡ್ಲಿಕತ್ ಹೇಳ್ರಿ. ಚಾಯಿ ಹೊಡ್ದಾರ ಅನ್ನೋದು ಕೇಳ್ತಾರಿ, ನೋಡ್ತಾರಿ, ಫೋಟೋ ಹೊಡ್ಕೋತಾರಿ. ದಿನ 300 ರೂಪಾಯಿ ಕೊಡ್ಬೇಕತ್ತಾರ ನಾವ್ ಅವ್ರಿಗ್ರಿ. ಇನ್ಕೆಲ್ಲಾ ಹೇಳಾಕತ್ತಾರ ನೋಡ್ರಿ ಅವ್ರ ನಮಗ್ ಬಂದ್ ಕೇಸಂದ್ರಿ. ತಿಂಗಳ ನಾವ್ ಕಟ್ಟೇವ್ರಿ. ಅವ್ರ ತಿಂಗಳಿಗೆ ಒಬ್ಬ ಬೇರೆ ಬಂದು ತಗೊಂಡ್ ಹೋಗ್ತಾರ ರೊಕ್ಕ ರೀ. ಮತ್ ನಡುಗಾಸ 70-80 ರೂಪಾಯಿ ತಗೊಂಡ್ ಹೋಗಿದ್ರಿ. ನಾವ್ 6 ತಿಂಗಳು ಬಂತೈತೆ ಅಂತಲೇ ಅದಕ್ಕೆ ಕಟ್ಕೊಂಡಿಲ್ರಿ. ಅವ್ರು ಒಮ್ಮೆ 2 ಲಕ್ಷ ಕಟ್ಟು ಜೀಡ್ ಕಟ್ಟು ಅಂದಾರ್ರಿ. ಅದ್ ಸಮ ಕಟ್ಟೋದಾಗ್ಲಿಲ್ರಿ. ನಮ್ಗೆ ರೊಕ್ಕ ಕೊಡ್ಲಿಲ್ರಿ. ಸಾಲಿ ಹೋಗೋ ಮಕ್ಕಳು ಸತ ಹೊರಗ್ ಹಾಕ್ಯಾರಿ. ನಮ್ಮನ್ನ 60,000 ರೂಪಾಯಿ ತಗೊಂಬರ್ರಿ ಅಂದ್ರ ತಗೊಂಡ್ ಹೋದಿವ್ರಿ. ಅವನು ಕಟ್ಕೊಲಿಲ್ರಿ. ಅವ್ರು 1 ಲಕ್ಷ ತಗೊಂಬ ಅಂದ್ರ ಅದು ಓದಿವ್ರಿ. ಅವನು ಕಟ್ಕೊಂಡಿಲ್ರಿ. ನಮಗ ಎಲ್ಲಾ ತಗೊಂಡ್ ಕಿಶನ್ ಹೊಳಿ ಕಳ್ಸಾಕತ್ಯಾರಿ ಅವ್ರು. ನಮ್ಗೆ ರೊಕ್ಕ ತಗೋತಂದ್ರಿ. ಇನ್ಶಾಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿಜಯಪುರ್. Admissions open.
नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, केएचबी कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशंस कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशंस कंफर्म कीजिए। ನಮಸ್ಕಾರ ರೀ, ಸರ್ ಶರಣಪ್ಪ ಅಂತೇಳಿ ಹೊನಗನಹಳ್ಳಿ ಅಂತ ಮಾತಾಡೋದು. ನಾವು ನೋಡ್ರಿ ನಮ್ಗೆ ಕಷ್ಟ ಇತ್ತು ಲೋನ್ ತೊಗೊಂಡಿರಿ ಬ್ಯಾಂಕ್ನಾಗ ಜನನಿ ಅಂತೇಳಿ 4,20,000 ಲೋನ್ ಆಗಿತ್ತು ರೀ. ಅದು ಅದ್ರೊಳಗೆ 2 ಲಕ್ಷ ರೂಪಾಯಿ ಕಟ್ಟೇನಿ ರೀ ಲೋನ್. ಮತ್ತು ಎಫ್ ಡಿ ಒಂದು 36,000 ಇಟ್ಕೊಂಡಿದ್ರಿ ಅವರು. ಮತ್ತು ಅದು 60,000 ಇದು ತಿಂಗಳ ಒಬ್ಬರು ಬಂದು ತೊಗೊಂಡು ಹೋಗ್ತಿದ್ರಿ ಅವ್ರ ಮನೆಗೆ ರೀ. ಅದ್ರ ಕಟ್ಟೇವ್ರಿ ಕಂತ ಅದ್ರ ಒಟ್ಟು ಒಂದೇನೆ 2 ಡ್ಯೂ ಅದಾವ್ರಿ. ಅದ್ರಾಗ ಅವ್ರು ಹೇಳ್ತಾರೆ 6 ಕಂತ ಡ್ಯೂ ಅದಾವು, 7 ಕಂತ ಡ್ಯೂ ಅದಾವ ಅಂತ ಹೇಳಿ ನಮ್ಮ ಟಾರ್ಚರ್ ಮಾಡಿ ಮನೆ ಕೀಲಿ ಹಾಕಿಬಿಟ್ಟಾರ, ಸೀಸ್ ಮಾಡ್ಯಾರಿ. ಈಗ ಹುಡುಗರನ್ನ ತೊಗೊಂಡು ನಾವೆಲ್ಲ ಬೀದಾಗದೇವ್ರಿ. ಬಟ್ ನಮಗೆ ನ್ಯಾಯ ಸಿಗ್ಬೇಕ್ರಿ. ಮತ್ತು 60,000-70,000 ತೊಗೊಂಡು ಹೋಗಿ ಕಟ್ಟಕ್ಕೆ ಹೋದ್ರ ಅಷ್ಟು ಕಟ್ಕೊಂಡಿಲ್ರಿ. 2 ಲಕ್ಷ ತಂಬ 2 ಲಕ್ಷ ತಂಬ ಅಂತ ಹೇಳ್ಯಾರಿ. ಅದಕ್ಕೆ ನಮ್ಗೆ ರೊಕ್ಕ ಕೊಟ್ಟಿಲ್ರಿ. ಅದಕ್ಕೆ ನಾವು ಸೀದಾ ಆತ್ಮಹತ್ಯೆ ಮಾಡ್ಕೋಬೇಕಂತೇಳಿ ತಲೆಯಾಗ ಐತ್ರಿ. ನಮಗೆ ರೀ ಈಗ ಬೇರೆ ದಾರಿನ ಗೊತ್ತಿಲ್ರಿ, ನಾವು ಆತ್ಮಹತ್ಯೆ ಮಾಡ್ಕೋಬೇಕಂತೇಳಿ ನಮ್ಮ ತಲೆಯಾಗ ಐತ್ರಿ. 4 ಮಂದಿ ನಾವು ಸಾಯ್ತಾ ಬಿಡ್ತೇವ್ರಿ. ಈಗ ಏನು ನಮ್ಗೆ ಮತ್ತೆ ಮನಿನ ಇಲ್ಲ, ಮಠ ಇಲ್ಲ ಅಂದ್ರೆ ಏನು ಮಾಡಿದ್ರಿ? 400 ರೂಪಾಯಿ ದಿನ ದುಡ್ಕಿ ಹೋಗ್ಯವ್ರಿ. 400 ರೂಪಾಯಿದಾಗ ಏನಾಗ್ರಿ? ಹೊಟ್ಟೆ ಹೆಂಗೆ ತುಂಬತತ್ರಿ? ಎಲ್ಲಿರೋನ್ರಿ? ಮಂದಿ ಮನ್ಯಾನ ಅರ್ಬಿ ಕೊಟ್ಟಾರಿ ಎಲ್ಲ ಸೀರಿಪ್ಪಾರಿ ಹೆಣ್ಮಕ್ಳಿಗೆ. ನಮ್ಗೆ ತಿನ್ನಾಕ ಕಾಳಿಲ್ಲ, ಉಣ್ಣಾಕ ಏನಿಲ್ಲ, ಏನು ಮಾಡಿದ್ರಿ? ಬಿದ್ಯಾಗದೇವ್ರಿ ನಾವೀಗ. Admissions are open in Al Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशंस, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं। तो देर किस बात की, नर्सरी से 10th तक के लिए एडमिशंस शुरू हो चुके हैं। एड्रेस जेएम रोड, केएचबी कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।